ಸಿದ್ದರಾಮಯ್ಯ ಏನ್ ಹೇಳ್ತಾ ಇದ್ರು, ಅಗ್ರಿಮೆಂಟ್ ಆಗೇ ಇಲ್ಲ, ಏನೂ ಆಗಿಲ್ಲ. ಯಾರು ಹೇಳಿದವರು? ಪ್ರೆಸ್ ಅವ್ರ ಯಾರನ್ನ ಕೇಳಿದ್ರೆ ಏನ್ ಬಿಜೆಪಿ ಏಜೆಂಟ್ ಅಂತ ಪ್ರೆಸ್ ಅವ್ರಿಗೆಲ್ಲ ಕೇಳ್ತಾ ಇದ್ರು. ಇವಾಗ ಡಿ ಕೆ ಸುರೇಶ್ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, 20 ಜನ MLA ಗಳು ಹೇಳಿದ್ದಾರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ. ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿನೇ ಹೇಳಿದ್ದಾರೆ ಆಗಿರೋದು ನಿಜ ಅನ್ನೋದನ್ನ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅದಕ್ಕೆ ರಿಯಾಕ್ಷನ್ ಮಾಡ್ಲಿ. ಈಗ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಹೇಳಿದ್ಕೆ ರಿಯಾಕ್ಷನ್ ಕೇಳಿ. ಐ ಆಮ್ ನೋ ರಿಯಾಕ್ಷನ್ ಅಂತಾರೆ. ನಾವು ರಿಯಾಕ್ಷನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡ್ತಾರೆ, ಏನ್ ಅವ್ರ ಕನ್ಸ್ ಬಿದ್ದಿತ್ತ ಅಂತ ಹೇಳಿ. ಫಸ್ಟ್ ನಿಮ್ಮ ಪಾರ್ಟಿಯವರು ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ, ಈ ಅಧಿಕಾರ ಹಸ್ತಾಂತರ 2.5 ವರ್ಷ ಅಗ್ರಿಮೆಂಟ್ ಏನಿದೆ ಅದಕ್ಕೆ ನಿಮ್ ಪಾರ್ಟಿಯವರು ಏನೇನು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಷನ್ ಕೊಡಿ. ಯಾಕೆ ಮೌನವಾಗಿದ್ದೀರಾ? ಡಿ ಕೆ ಸುರೇಶ್ ಹೇಳಿರೋದಕ್ಕೆ, ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ಕೊಡಿ. ಅದನ್ನ ಕೇಳಿದ್ರೆ ನಾನ್ ನೋಡೇ ಇಲ್ಲ, ಮಾಹಿತಿ ತಗೊಂತೀನಿ. ಅವ್ರು ಯಾಕೋ ಪರಮೇಶ್ವರ್ ತರ ಈಗ ಎಲ್ಲದಕ್ಕೂ ಈ ಅಧಿಕಾರ ಹಸ್ತಾಂತರ ಬಂದ್ರೆ ಪರಮೇಶ್ವರ್ ಅವ್ರನ್ನು ಗೊತ್ತಿಲ್ಲ, ನೋಡ್ತೀನಿ ವರದಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ.